ಇನ್ನು ನಿನ್ನೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ಈ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೂ ಕೂಡ ಮೀಟಿಂಗ್ ಅನ್ನ ನಡೆಸಿದ್ರು. ಆ ಮೀಟಿಂಗ್ ಅಲ್ಲಿ ಒಂದಷ್ಟು ಸಕ್ಕರೆ ಕಾರ್ಖಾನೆಯ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೆಲ ಮಾಲೀಕರು ರೋಷಾವೇಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಕೆಲ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆ ತೀರ್ಮಾನಕ್ಕೆ ಕೆಲ ಮಾಲೀಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಕ್ಕರೆ ಖಾತೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಸಾಕಷ್ಟು ಸುದೀರ್ಘ ಚರ್ಚೆಯ ಬಳಿಕ ಅಂತಿಮವಾಗಿ ಒಂದು ದರ ಫಿಕ್ಸ್ ಮಾಡಿದಿರಿ. ಎಲ್ಲ ಕಾರ್ಖಾನೆಗಳು ಈ ದರ ಕೊಡೋಕೆ ಒಪ್ಕೊಂಡಿದ್ದಾವ, ಹೇಗೆ ಸರ್? ನೋಡಿ, ಅದು ರಿಕವರಿ ಬೇಸ್ ಮೇಲೆ ಕೂಡ ಇರುತ್ತೆ. ಎಲ್ಲಿ ಹೈ ರಿಕವರಿ ಝೋನ್ ಇದೆ ಅಲ್ಲಿ 3,200 ರೂಪಾಯಿ ಅವ್ರಿಗೆ ಸಿಕ್ಕೇ ಸಿಗತ್ತೆ, ಪ್ಲಸ್ 100 ರೂಪಾಯಿ ಕೂಡ ಅವ್ರಿಗೆ ಸಿಕ್ಕೇ ಸಿಗ್ತದೆ. ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ ನಾವು 100 ರೂಪಾಯಿ ಮಾತ್ರ ಕಂಪಲ್ಸರಿ. ಅವ್ರು 9.5 ಇರಲಿ 10.5 ಇರಲಿ 100 ರೂಪಾಯಿ ಅಕ್ರಾಸ್ ದಿ ಸ್ಟೇಟ್ ಏನು ನಮ್ಮ ರೈತರಿದ್ದಾರೆ ಎಲ್ಲ ರೈತರಿಗೆ ಕೊಡ್ತಕ್ಕಂತ ನಿರ್ಣಯವನ್ನ ರಾಜ್ಯ ಸರ್ಕಾರ ಮಾಡಿದೆ. ಕೆಲವು ಕಾರ್ಖಾನೆ ಮಾಲೀಕರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು. ಅದು ಎಲ್ಲ ಸಹಜ. 190 ಜನ ಅದರ ಜೊತೆಗೆ ಸಹಮತಿ ಇದ್ದಾಗ ಅವ್ರಿಗೆ ಓವರ್ ಬರ್ಡನ್ ಆಗಿದೆ ಬೆಲ್ಗಾಂದವ್ರಿಗೆ ಅಂತಕ್ಕಂಥದ್ದು ಒಂದು ಬೆಲ್ಗಾಂ ಜಿಲ್ಲೆ ಕಾರ್ಖಾನೆ ಮಾಲೀಕರು ಅನ್ನೋ ಒಂದು ವಿಚಾರ ಇತ್ತು. ಸ್ವಲ್ಪ ಬಾಗಲಕೋಟದವರು ಇರಬಹುದು, ಅವ್ರು ಬಿಟ್ಟರು ಉಳಿದವರೆಲ್ಲರೂ ಒಪ್ಪಿದ್ದಾರೆ, ಅವ್ರಿಗೆ ಯಾವುದೇ ಬರ್ಡನ್ ಇಲ್ಲ. ರಾಜಕೀಯ ಕಾರಣಕ್ಕೆ ಏನಾದ್ರಾಗ ಒಪ್ಪಲಿಲ್ವಾ ಸರ್? ಏನು ಒಪ್ಪಿಲ್ಲ ಅಂತಿಲ್ಲ, ಅವರು ಒಪ್ತಾರೆ, ಖಂಡಿತ ಒಪ್ತಾರೆ. ನನಗೆ ಹೋಗುವಾಗ ಹೇಳೋಗಿದ್ದಾರೆ ಬಾಗಲಕೋಟೆ ಜಿಲ್ಲೆಗೆ ಬೇರೆ ಒಂದು ಆದೇಶ ಮಾಡಿ, ಬೆಲ್ಗಾಂ ಜಿಲ್ಲೆಗೆ ಒಂದು ಬೇರೆ ಆದೇಶ ಮಾಡಿ ಅಂತ. ಇನ್ನು ನಿನ್ನೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ಈ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೂ ಕೂಡ ಮೀಟಿಂಗ್ ಅನ್ನ ನಡೆಸಿದ್ರು. ಆ ಮೀಟಿಂಗ್ ಅಲ್ಲಿ ಒಂದಷ್ಟು ಸಕ್ಕರೆ ಕಾರ್ಖಾನೆಯ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೆಲ ಮಾಲೀಕರು ರೋಷಾವೇಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಕೆಲ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆ ತೀರ್ಮಾನಕ್ಕೆ ಕೆಲ ಮಾಲೀಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಕ್ಕರೆ ಖಾತೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಸಾಕಷ್ಟು ಸುದೀರ್ಘ ಚರ್ಚೆಯ ಬಳಿಕ ಅಂತಿಮವಾಗಿ ಒಂದು ದರ ಫಿಕ್ಸ್ ಮಾಡಿದಿರಿ. ಎಲ್ಲ ಕಾರ್ಖಾನೆಗಳು ಈ ದರ ಕೊಡೋಕೆ ಒಪ್ಕೊಂಡಿದ್ದಾವ, ಹೇಗೆ ಸರ್? ನೋಡಿ, ಅದು ರಿಕವರಿ ಬೇಸ್ ಮೇಲೆ ಕೂಡ ಇರುತ್ತೆ. ಎಲ್ಲಿ ಹೈ ರಿಕವರಿ ಝೋನ್ ಇದೆ ಅಲ್ಲಿ 3,200 ರೂಪಾಯಿ ಅವ್ರಿಗೆ ಸಿಕ್ಕೇ ಸಿಗತ್ತೆ, ಪ್ಲಸ್ 100 ರೂಪಾಯಿ ಕೂಡ ಅವ್ರಿಗೆ ಸಿಕ್ಕೇ ಸಿಗ್ತದೆ. ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ ನಾವು 100 ರೂಪಾಯಿ ಮಾತ್ರ ಕಂಪಲ್ಸರಿ. ಅವ್ರು 9.5 ಇರಲಿ 10.5 ಇರಲಿ 100 ರೂಪಾಯಿ ಅಕ್ರಾಸ್ ದಿ ಸ್ಟೇಟ್ ಏನು ನಮ್ಮ ರೈತರಿದ್ದಾರೆ ಎಲ್ಲ ರೈತರಿಗೆ ಕೊಡ್ತಕ್ಕಂತ ನಿರ್ಣಯವನ್ನ ರಾಜ್ಯ ಸರ್ಕಾರ ಮಾಡಿದೆ. ಕೆಲವು ಕಾರ್ಖಾನೆ ಮಾಲೀಕರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು. ಅದು ಎಲ್ಲ ಸಹಜ. 190 ಜನ ಅದರ ಜೊತೆಗೆ ಸಹಮತಿ ಇದ್ದಾಗ ಅವ್ರಿಗೆ ಓವರ್ ಬರ್ಡನ್ ಆಗಿದೆ ಬೆಲ್ಗಾಂದವ್ರಿಗೆ ಅಂತಕ್ಕಂಥದ್ದು ಒಂದು ಬೆಲ್ಗಾಂ ಜಿಲ್ಲೆ ಕಾರ್ಖಾನೆ ಮಾಲೀಕರು ಅನ್ನೋ ಒಂದು ವಿಚಾರ ಇತ್ತು. ಸ್ವಲ್ಪ ಬಾಗಲಕೋಟದವರು ಇರಬಹುದು, ಅವ್ರು ಬಿಟ್ಟರು ಉಳಿದವರೆಲ್ಲರೂ ಒಪ್ಪಿದ್ದಾರೆ, ಅವ್ರಿಗೆ ಯಾವುದೇ ಬರ್ಡನ್ ಇಲ್ಲ. ರಾಜಕೀಯ ಕಾರಣಕ್ಕೆ ಏನಾದ್ರಾಗ ಒಪ್ಪಲಿಲ್ವಾ ಸರ್? ಏನು ಒಪ್ಪಿಲ್ಲ ಅಂತಿಲ್ಲ, ಅವರು ಒಪ್ತಾರೆ, ಖಂಡಿತ ಒಪ್ತಾರೆ. ನನಗೆ ಹೋಗುವಾಗ ಹೇಳೋಗಿದ್ದಾರೆ ಬಾಗಲಕೋಟೆ ಜಿಲ್ಲೆಗೆ ಬೇರೆ ಒಂದು ಆದೇಶ ಮಾಡಿ, ಬೆಲ್ಗಾಂ ಜಿಲ್ಲೆಗೆ ಒಂದು ಬೇರೆ ಆದೇಶ ಮಾಡಿ ಅಂತ. ಇನ್ನು ನಿನ್ನೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ಈ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೂ ಕೂಡ ಮೀಟಿಂಗ್ ಅನ್ನ ನಡೆಸಿದ್ರು. ಆ ಮೀಟಿಂಗ್ ಅಲ್ಲಿ ಒಂದಷ್ಟು ಸಕ್ಕರೆ ಕಾರ್ಖಾನೆಯ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೆಲ ಮಾಲೀಕರು ರೋಷಾವೇಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಕೆಲ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆ ತೀರ್ಮಾನಕ್ಕೆ ಕೆಲ ಮಾಲೀಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಕ್ಕರೆ ಖಾತೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಸಾಕಷ್ಟು ಸುದೀರ್ಘ ಚರ್ಚೆಯ ಬಳಿಕ ಅಂತಿಮವಾಗಿ ಒಂದು ದರ ಫಿಕ್ಸ್ ಮಾಡಿದಿರಿ. ಎಲ್ಲ ಕಾರ್ಖಾನೆಗಳು ಈ ದರ ಕೊಡೋಕೆ ಒಪ್ಕೊಂಡಿದ್ದಾವ, ಹೇಗೆ ಸರ್? ನೋಡಿ, ಅದು ರಿಕವರಿ ಬೇಸ್ ಮೇಲೆ ಕೂಡ ಇರುತ್ತೆ. ಎಲ್ಲಿ ಹೈ ರಿಕವರಿ ಝೋನ್ ಇದೆ ಅಲ್ಲಿ 3,200 ರೂಪಾಯಿ ಅವ್ರಿಗೆ ಸಿಕ್ಕೇ ಸಿಗತ್ತೆ, ಪ್ಲಸ್ 100 ರೂಪಾಯಿ ಕೂಡ ಅವ್ರಿಗೆ ಸಿಕ್ಕೇ ಸಿಗ್ತದೆ. ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ ನಾವು 100 ರೂಪಾಯಿ ಮಾತ್ರ ಕಂಪಲ್ಸರಿ. ಅವ್ರು 9.5 ಇರಲಿ 10.5 ಇರಲಿ 100 ರೂಪಾಯಿ ಅಕ್ರಾಸ್ ದಿ ಸ್ಟೇಟ್ ಏನು ನಮ್ಮ ರೈತರಿದ್ದಾರೆ ಎಲ್ಲ ರೈತರಿಗೆ ಕೊಡ್ತಕ್ಕಂತ ನಿರ್ಣಯವನ್ನ ರಾಜ್ಯ ಸರ್ಕಾರ ಮಾಡಿದೆ. ಕೆಲವು ಕಾರ್ಖಾನೆ ಮಾಲೀಕರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು. ಅದು ಎಲ್ಲ ಸಹಜ. 190 ಜನ ಅದರ ಜೊತೆಗೆ ಸಹಮತಿ ಇದ್ದಾಗ
ಅವ್ರಿಗೆ ಓವರ್ ಬರ್ಡನ್ ಆಗಿದೆ ಬೆಲ್ಗಾಂದವ್ರಿಗೆ ಅಂತಕ್ಕಂಥದ್ದು ಒಂದು ಬೆಲ್ಗಾಂ ಜಿಲ್ಲೆ ಕಾರ್ಖಾನೆ ಮಾಲೀಕರು ಅನ್ನೋ ಒಂದು ವಿಚಾರ ಇತ್ತು. ಸ್ವಲ್ಪ ಬಾಗಲಕೋಟದವರು ಇರಬಹುದು, ಅವ್ರು ಬಿಟ್ಟರು ಉಳಿದವ್ರು ಎಲ್ಲರೂ ಒಪ್ಪಿದ್ದಾರೆ, ಅವ್ರಿಗೆ ಯಾವುದೇ ಬರ್ಡನ್ ಇಲ್ಲ. ರಾಜಕೀಯ ಕಾರಣಕ್ಕೆ ಏನಾದ್ರೂ ಒಪ್ಪಲಿಲ್ವಾ ಅಂತ ಸರ್? ಏನು ಒಪ್ಪಿಲ್ಲ ಅಂತಿಲ್ಲ, ಅವರು ಒಪ್ತಾರೆ, ಖಂಡಿತ ಒಪ್ತಾರೆ. ನನಗೆ ಹೋಗುವಾಗ ಹೋಗಿದ್ದಾರೆ ಬಾಗಲಕೋಟ್ ಜಿಲ್ಲೆಗೆ ಬೇರೆ ಒಂದು ಆದೇಶ ಮಾಡಿ, ಬೆಲ್ಗಾಂ ಜಿಲ್ಲೆಗೆ ಒಂದು ಬೇರೆ ಆದೇಶ ಮಾಡಿ ಅಂತ. ಇನ್ನು ನಿನ್ನೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ಈ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೂ ಕೂಡ ಮೀಟಿಂಗ್ ಅನ್ನ ನಡೆಸಿದ್ರು. ಆ ಮೀಟಿಂಗ್ ಅಲ್ಲಿ ಒಂದಷ್ಟು ಸಕ್ಕರೆ ಕಾರ್ಖಾನೆಯ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೆಲ ಮಾಲೀಕರು ರೋಷಾವೇಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಕೆಲ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆ ತೀರ್ಮಾನಕ್ಕೆ ಕೆಲ ಮಾಲೀಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಕ್ಕರೆ ಖಾತೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಸಾಕಷ್ಟು ಸುದೀರ್ಘ ಚರ್ಚೆ ಬಳಿಕ ಅಂತಿಮವಾಗಿ ಒಂದು ದರ ಫಿಕ್ಸ್ ಮಾಡಿದಿರಿ. ಎಲ್ಲಾ ಕಾರ್ಖಾನೆಗಳು ಈ ದರ ಕೊಡೋಕೆ ಒಪ್ಕೊಂಡಿದ್ದಾವ, ಹೇಗೆ ಸರ್? ನೋಡಿ, ಅದು ರಿಕವರಿ ಬೇಸ್ ಮೇಲೆ ಕೂಡ ಇರುತ್ತೆ. ಎಲ್ಲಿ ಹೈ ರಿಕವರಿ ಝೋನ್ ಇದೆ ಅಲ್ಲಿ 3,200 ರೂಪಾಯಿ ಅವ್ರಿಗೆ ಸಿಕ್ಕೇ ಸಿಗತ್ತೆ, ಪ್ಲಸ್ 100 ರೂಪಾಯಿ ಕೂಡ ಅವ್ರಿಗೆ ಸಿಕ್ಕೇ ಸಿಗ್ತದೆ. ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ ನಾವು 100 ರೂಪಾಯಿ ಮಾತ್ರ ಕಂಪಲ್ಸರಿ, ಅವ್ರ 9.5 ಇರಲಿ 10.5 ಇರಲಿ 100 ರೂಪಾಯಿ ಅಕ್ರಾಸ್ ದಿ ಸ್ಟೇಟ್ ಏನು ನಮ್ಮ ರೈತರಿದ್ದಾರೆ ಎಲ್ಲ ರೈತರಿಗೆ ಕೊಡ್ತಕ್ಕಂತ ನಿರ್ಣಯವನ್ನ ರಾಜ್ಯ ಸರ್ಕಾರ ಮಾಡಿದೆ. ಕೆಲವು ಕಾರ್ಖಾನೆ ಮಾಲೀಕರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರೆ ಅನ್ನುವಂಥದ್ದು. ಅದು ಎಲ್ಲ ಸಹಜ. 190 ಜನ ಅದರ ಜೊತೆಗೆ ಸಹಮತಿ ಇದ್ದಾಗ ಅವರಿಗೆ ಓವರ್ ಬರ್ಡನ್ ಆಗಿದೆ ಬೆಲ್ಗಾಂದವ್ರಿಗೆ ಅಂತಕ್ಕಂಥದ್ದು ಒಂದು ಬೆಲ್ಗಾಂ ಜಿಲ್ಲೆ ಕಾರ್ಖಾನೆ ಮಾಲೀಕರು ಅನ್ನೋ ಒಂದು ವಿಚಾರ ಇತ್ತು. ಸ್ವಲ್ಪ ಬಾಗಲಕೋಟದವರು ಇರಬಹುದು, ಅವ್ರು ಬಿಟ್ಟರು ಉಳಿದವ್ರು ಎಲ್ಲರೂ ಒಪ್ಪಿದ್ದಾರೆ, ಅವ್ರಿಗೆ ಯಾವುದೇ ಬರ್ಡನ್ ಇಲ್ಲ. ರಾಜಕೀಯ ಕಾರಣಕ್ಕೆ ಏನಾದ್ರೂ ಒಪ್ಪಲಿಲ್ವಾ ಅಂತ ಸರ್? ಏನು ಒಪ್ಪಿಲ್ಲ ಅಂತಿಲ್ಲ, ಅವರು ಒಪ್ತಾರೆ, ಖಂಡಿತ ಒಪ್ತಾರೆ. ನನಗೆ ಹೋಗುವಾಗ ಹೋಗಿದ್ದಾರೆ ಬಾಗಲಕೋಟ್ ಜಿಲ್ಲೆಗೆ ಬೇರೆ ಒಂದು ಆದೇಶ ಮಾಡಿ, ಬೆಲ್ಗಾಂ ಜಿಲ್ಲೆಗೆ ಒಂದು ಬೇರೆ ಆದೇಶ ಮಾಡಿ ಅಂತ. ಇನ್ನು ನಿನ್ನೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ಈ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೂ ಕೂಡ ಮೀಟಿಂಗ್ ಅನ್ನ ನಡೆಸಿದ್ರು. ಆ ಮೀಟಿಂಗ್ ಅಲ್ಲಿ ಒಂದಷ್ಟು ಸಕ್ಕರೆ ಕಾರ್ಖಾನೆಯ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೆಲ ಮಾಲೀಕರು ರೋಷಾವೇಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಕೆಲ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆ ತೀರ್ಮಾನಕ್ಕೆ ಕೆಲ ಮಾಲೀಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಕ್ಕರೆ ಖಾತೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಸಾಕಷ್ಟು ಸುದೀರ್ಘ ಚರ್ಚೆ ಬಳಿಕ ಅಂತಿಮವಾಗಿ ಒಂದು ದರ ಫಿಕ್ಸ್ ಮಾಡಿದಿರಿ. ಎಲ್ಲಾ ಕಾರ್ಖಾನೆಗಳು ಈ ದರ ಕೊಡೋಕೆ ಒಪ್ಕೊಂಡಿದ್ದಾವ, ಹೇಗೆ ಸರ್? ನೋಡಿ, ಅದು ರಿಕವರಿ ಬೇಸ್ ಮೇಲೆ ಕೂಡ ಇರುತ್ತೆ. ಎಲ್ಲಿ ಹೈ ರಿಕವರಿ ಝೋನ್ ಇದೆ ಅಲ್ಲಿ 3,200 ರೂಪಾಯಿ ಅವ್ರಿಗೆ ಸಿಕ್ಕೇ ಸಿಗತ್ತೆ, ಪ್ಲಸ್ 100 ರೂಪಾಯಿ ಕೂಡ ಅವ್ರಿಗೆ ಸಿಕ್ಕೇ ಸಿಗ್ತದೆ. ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ ನಾವು 100 ರೂಪಾಯಿ ಮಾತ್ರ ಕಂಪಲ್ಸರಿ, ಅವ್ರ 9.5 ಇರಲಿ 10.5 ಇರಲಿ 100 ರೂಪಾಯಿ ಅಕ್ರಾಸ್ ದಿ ಸ್ಟೇಟ್ ಏನು ನಮ್ಮ ರೈತರಿದ್ದಾರೆ ಎಲ್ಲ ರೈತರಿಗೆ ಕೊಡ್ತಕ್ಕಂತ ನಿರ್ಣಯವನ್ನ ರಾಜ್ಯ ಸರ್ಕಾರ ಮಾಡಿದೆ. ಕೆಲವು ಕಾರ್ಖಾನೆ ಮಾಲೀಕರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರೆ ಅನ್ನುವಂಥದ್ದು. ಅದು ಎಲ್ಲ ಸಹಜ. 190 ಜನ ಅದರ ಜೊತೆಗೆ ಸಹಮತಿ ಇದ್ದಾಗ ಅವರಿಗೆ ಓವರ್ ಬರ್ಡನ್ ಆಗಿದೆ ಬೆಲ್ಗಾಂದವ್ರಿಗೆ ಅಂತಕ್ಕಂಥದ್ದು ಒಂದು ಬೆಲ್ಗಾಂ ಜಿಲ್ಲೆ ಕಾರ್ಖಾನೆ ಮಾಲೀಕರು ಅನ್ನೋ ಒಂದು ವಿಚಾರ ಇತ್ತು. ಸ್ವಲ್ಪ ಬಾಗಲಕೋಟದವರು ಇರಬಹುದು, ಅವ್ರು ಬಿಟ್ಟರು ಉಳಿದವ್ರು ಎಲ್ಲರೂ ಒಪ್ಪಿದ್ದಾರೆ, ಅವ್ರಿಗೆ ಯಾವುದೇ ಬರ್ಡನ್ ಇಲ್ಲ. ರಾಜಕೀಯ ಕಾರಣಕ್ಕೆ ಏನಾದ್ರೂ ಒಪ್ಪಲಿಲ್ವಾ ಅಂತ ಸರ್? ಏನು ಒಪ್ಪಿಲ್ಲ ಅಂತಿಲ್ಲ, ಅವರು ಒಪ್ತಾರೆ, ಖಂಡಿತ ಒಪ್ತಾರೆ. ನನಗೆ ಹೋಗುವಾಗ ಹೋಗಿದ್ದಾರೆ ಬಾಗಲಕೋಟ್ ಜಿಲ್ಲೆಗೆ ಬೇರೆ ಒಂದು ಆದೇಶ ಮಾಡಿ, ಬೆಲ್ಗಾಂ ಜಿಲ್ಲೆಗೆ ಒಂದು ಬೇರೆ ಆದೇಶ ಮಾಡಿ ಅಂತ.